ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಲೆಸನ್ 2ರಲ್ಲಿ ನಾವು ಪ್ರೊನೌನ್ಸಿಯೇಷನ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡಿದೀವಿ. ಟೋಟಲ್ 64 ಡಿಫರೆಂಟ್ ಸೌಂಡ್ಸ್ಗೆ 128 ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಯಾವುದನ್ನ ಪ್ರೊನೌನ್ಸ್ ಮಾಡುವಾಗ ಕಷ್ಟ ಆಗತ್ತೆ ಅನ್ನೋದು ನಿಮ್ಗೀಗ ಗೊತ್ತಾಗಿದೆ. ಸೊ ಅದನ್ನ ಜಾಸ್ತಿ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಈ ಕೋರ್ಸ್ ಕಂಪ್ಲೀಟ್ ಆಗೋ ತನಕ ಅಂದ್ರೆ 60 ಡೇಸ್ ವರೆಗೆ ಒಂದಿನ ಕೂಡ ಮಿಸ್ ಮಾಡದೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಬಾರಿ ಆದ್ರೂ 128 ಸೆಂಟೆನ್ಸ್ಗಳೇನಿದೆಯೋ ನೀವು ಅದನ್ನ ಜೋರಾಗಿ ಹೇಳಬೇಕು, ಪ್ರಾಕ್ಟೀಸ್ ಮಾಡಬೇಕು. ಜೋರಾಗಿ ಅಂದ್ರೆ ಡೀಸೆಂಟ್ ವಾಯ್ಸ್ ಅಲ್ಲಿ. ನೀವು ಕಾಮನ್ ಆಗಿ ಇನ್ನೊಬ್ಬರ ಜೊತೆ ಮಾತಾಡುವಾಗ ಎಷ್ಟು ಜೋರಾಗಿ ಮಾತಾಡ್ತಿರೋ ಅಷ್ಟು ಜೋರಾಗಿ. ನಾವು ಇವತ್ತು ನೋಡ್ತಾ ಇರೋದು ಲೆಸನ್ 3 ಪ್ರೊನೌನ್ಸ್ ಅಂಡ್ ದೇರ್ ಫಾರ್ಮ್ಸ್. ಈ ಲೆಸನ್ ಅಲ್ಲಿ ನಾವು ಎಲ್ಲಾ ಟೈಪ್ಸ್ ಆಫ್ ಪ್ರೊನೌನ್ಸ್ ಗಳನ್ನ ನೋಡ್ತಾ ಇಲ್ಲ. ಪರ್ಸನಲ್ ಪ್ರೊನೌನ್ ಏನಿದೆಯೋ ಅದನ್ನ ಇನ್ ಡೆಪ್ತ್ ಆಗಿ ನೋಡ್ತಾ ಇದ್ದೀವಿ. ಅಂದ್ರೆ ನಾನು, ನೀನು, ನೀವು, ಅವನು, ಅವಳು, ಇದು ಅಥವಾ ಅದು, ಇಂತಹ ಶಬ್ದಗಳು. ಬರೀ ಇವಷ್ಟೇ ಅಲ್ಲ, ಇವುಗಳಿಗೆ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ. ನಾನು ಇದ್ರ ಬೇರೆ ಬೇರೆ ಫಾರ್ಮ್ಸ್ ಅನ್ನ ನೋಡೋದಾದ್ರೆ ನನಗೆ, ನನ್ನನ್ನು, ನನ್ನ ಅಥವಾ ನನ್ನದು, ಇವೆಲ್ಲ ನಾನು ಅನ್ನೋದರ ಡಿಫ್ರೆಂಟ್ ಫಾರ್ಮ್ಸ್ಗಳು. ಇದೇ ತರ ಈ ಎಲ್ಲಾ ಶಬ್ದಗಳಿಗೂ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ. ಅದೆಲ್ಲವನ್ನ ಈ ಲೆಸನ್ ಅಲ್ಲಿ ಡಿಟೇಲ್ ಆಗಿ ತಿಳ್ಕೊತೀವಿ. ನಾವು ಪ್ರತಿದಿನ ಮಾತಾಡುವಾಗ ಇದನ್ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ನಾನು, ನೀನು, ನೀವು, ಅವನು, ಅವಳು, ಅವನಿಗೆ, ಅವನದು, ಈ ತರ ಇಂತಹ ಶಬ್ದಗಳು ಬೇಕೇ ಬೇಕು ಮಾತಾಡುವಾಗ. ಸೊ ಈ ಶಬ್ದಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾವು ಇದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಸಬ್ಜೆಕ್ಟ್ ಅಂದ್ರೇನು ಹಾಗೆ ಆಬ್ಜೆಕ್ಟ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಫಸ್ಟ್ ಒನ್, ಸಬ್ಜೆಕ್ಟ್. ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಈಸ್ ದ ಪರ್ಸನ್, ಥಿಂಗ್ ಆರ್ ಐಡಿಯಾ ದಟ್ ಡಸ್ ದ ಆಕ್ಷನ್ ಆರ್ ಈಸ್ ಬೀಯಿಂಗ್ ಡಿಸ್ಕ್ರೈಬ್ಡ್. ಇಟ್ ಈಸ್ ಯೂಸ್ವಲಿ ದ ಡೂಯರ್ ಆಫ್ ದ ಆಕ್ಷನ್. ಆಕ್ಷನ್ ಅಂದ್ರೇನು? ಕ್ರಿಯೆ. ಆ ಕ್ರಿಯೆಯನ್ನ ಯಾರು ಮಾಡ್ತಾ ಇರ್ತಾರೋ, ಆ ಆಕ್ಷನ್ ಮಾಡ್ತಿರೋರು ಯಾವುದೇ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅಥವಾ ಯಾವುದೇ ಐಡಿಯಾ ಆಗಿರ್ಬೋದು, ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅಥವಾ ಯಾವುದೇ ಒಂದು ವಸ್ತು, ವ್ಯಕ್ತಿ ಅಥವಾ ಒಂದು ಐಡಿಯಾವನ್ನ ಡಿಸ್ಕ್ರೈಬ್ ಮಾಡ್ತೀವಲ್ವಾ, ನಾವು ಯಾವುದನ್ನ ಡಿಸ್ಕ್ರೈಬ್ ಮಾಡ್ತೀವೋ ಅದನ್ನು ಕೂಡ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಟ ಆಡೋದು ಒಂದು ಆಕ್ಷನ್. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂತ ಅನ್ಕೊಳ್ಳಿ. ಇಲ್ಲಿ ಯಾರು ಕ್ರಿಕೆಟ್ ಆಡ್ತಿದ್ದಾರೆ? ರವಿ. ಓಕೆನಾ? ಸೊ ಈ ಆಕ್ಷನ್ ಅನ್ನ, ಆಟ ಆಡುವಂತಹ ಆಕ್ಷನ್ ಅನ್ನ, ಕ್ರಿಯೆಯನ್ನ ಮಾಡ್ತಾ ಇರೋದು ಯಾರು? ರವಿ. ರವಿ ಪ್ಲೇಸ್ ಕ್ರಿಕೆಟ್. ರವಿ ಕ್ರಿಕೆಟ್ ಆಡ್ತಾನೆ. ಸೊ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು? ರವಿ. ಯಾಕಂದ್ರೆ ಹಿ ಇಸ್ ದ ಡೂವರ್ ಆಫ್ ದ ಆಕ್ಷನ್. ಆಟ ಆಡುವಂತಹ ಕ್ರಿಯೆಯನ್ನ ಮಾಡ್ತಿರೋರು ಯಾರು? ರವಿ. ಇನ್ನೊಂದೇನು ಹೇಳಿದೆ ನಾನು? ದ ಪರ್ಸನ್, ಥಿಂಗ್ ಆರ್ ಐಡಿಯಾ ಇಸ್ ಬೀಯಿಂಗ್ ಡಿಸ್ಕ್ರೈಬ್ಡ್. ನಾವು ಯಾವ್ದನ್ನ ಡಿಸ್ಕ್ರೈಬ್ ಮಾಡ್ತೀವೋ, ವರ್ಣಿಸ್ತೀವೋ, ಪಾಸಿಟಿವ್ ವೇದಲ್ಲಾಗಿರ್ಬೋದು, ನೆಗೆಟಿವ್ ವೇದಲ್ಲಾಗಿರ್ಬೋದು, ಅದನ್ನು ಕೂಡ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರವಿ ಇಸ್ ಅ ಸ್ಟೂಡೆಂಟ್. ಇಲ್ಲಿ ಯಾವುದೇ ಕ್ರಿಯೆ ಇಲ್ಲ, ಅಂದ್ರೆ ಆಕ್ಷನ್ ವರ್ಡ್ ಇಲ್ಲ. ಆದರೆ ನಾವಿಲ್ಲಿ ರವಿಯನ್ನ ವರ್ಣಿಸ್ತಿದೀವಿ, ಅವನು ಏನು ಅಂತ ಹೇಳ್ತಾ ಇದೀವಿ, ಅವನೊಬ್ಬ ಸ್ಟೂಡೆಂಟ್ ಅಂತ. ಸೊ ಇಲ್ಲಿ ಯಾರನ್ನ ನಾವು ಡಿಸ್ಕ್ರೈಬ್ ಮಾಡ್ತೀವೋ ಅದು ಕೂಡ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಯಾರನ್ನ ನಾವು ಡಿಸ್ಕ್ರೈಬ್ ಮಾಡ್ತಿರೋದು? ರವಿಯನ್ನ. ಓಕೆನಾ? ಸಬ್ಜೆಕ್ಟ್ ಅಂದ್ರೇನು? ಒಂದು ವಾಕ್ಯದಲ್ಲಿ ಯಾರು ಆಕ್ಷನ್ ಅನ್ನ ಮಾಡ್ತಾರೋ ಅಥವಾ ವರ್ಣಿಸಲ್ಪಡ್ತಿದಾರೋ ಅವರನ್ನ ನಾವು, ವಸ್ತು ಆಗಿದ್ರೆ ಆ ವಸ್ತುವನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಐಡಿಯಾ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಲವ್ ಈಸ್ ಬ್ಲೈಂಡ್. ಇದೊಂದು ಸೆಂಟೆನ್ಸ್. ಇಲ್ಲಿ ಪ್ರೀತಿಯನ್ನ ನಾವು ವರ್ಣಿಸ್ತಾ ಇದೀವಿ, ಲವ್ ಅನ್ನೋ ಶಬ್ದವನ್ನ ವರ್ಣಿಸ್ತಾ ಇದೀವಿ. ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು? ಲವ್. ಇಂತಹ ಶಬ್ದಗಳಿಗೆ ನಾವು ಐಡಿಯಾಸ್ ಅಂತ ಹೇಳ್ತೀವಿ, ಭಾವನೆಗಳು ಅಂತ ಹೇಳ್ಬೋದು. ನೆಕ್ಸ್ಟ್, ಆಬ್ಜೆಕ್ಟ್ ಅಂದ್ರೆ ಏನು? ದ ಆಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಇಸ್ ದ ಪರ್ಸನ್, ಥಿಂಗ್ ಆರ್ ಐಡಿಯಾ ದಟ್ ರಿಸೀವ್ಸ್ ದ ಆಕ್ಷನ್ ಆಫ್ ದಿ ವರ್ಬ್. ಯಾರು ಆಕ್ಷನ್ ಅನ್ನ ಮಾಡ್ತಾರೋ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆ ಆಕ್ಷನ್ ಅನ್ನ ಯಾರು ರಿಸೀವ್ ಮಾಡ್ಕೊಳ್ತಾರೋ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಈ ಸೆಂಟೆನ್ಸ್ ಅಲ್ಲಿ ರವಿ ಅನ್ನೋದು ಸಬ್ಜೆಕ್ಟ್, ಪ್ಲೇಸ್ ಅಂದ್ರೆ ಆಕ್ಷನ್ ವರ್ಡ್, ಆಟ ಆಡೋದು, ಅದನ್ನ ರಿಸೀವ್ ಮಾಡ್ಕೊಳ್ತಿರೋದು ಯಾವುದು? ಕ್ರಿಕೆಟ್ ಅನ್ನುವಂಥ ಶಬ್ದ. ಏನನ್ನ ಆಡ್ತಿರೋದು? ಕ್ರಿಕೆಟ್ ಅನ್ನ. ಸೊ ಆಕ್ಷನ್ ಅನ್ನ ಯಾರು ರಿಸೀವ್ ಮಾಡ್ಕೋತಾರೋ ಅಂತ ಶಬ್ದಗಳಿಗೆ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ರವಿ ಪ್ಲೇಸ್ ಕ್ರಿಕೆಟ್. ಈ ವಾಕ್ಯದಲ್ಲಿ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್, ಬಿಕಾಸ್ ಇಟ್ ಇಸ್ ರಿಸೀವಿಂಗ್ ದ ಆಕ್ಷನ್ ಆಫ್ ಪ್ಲೇಯಿಂಗ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಶಿ ರೀಡ್ಸ್ ಬುಕ್ಸ್. ಅವಳು ಪುಸ್ತಕಗಳನ್ನ ಓದ್ತಾಳೆ.
ಇಲ್ಲಿ ಓದೋದು ಅನ್ನೋದು ಕ್ರಿಯಾಪದ. ಆ ಆಕ್ಷನ್ ಅನ್ನು ಮಾಡ್ತಿರೋದು ಯಾರು? ಶಿ. ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ. ರಿಸೀವ್ ಮಾಡ್ಕೊಳ್ತಿರೋದು ಯಾವುದು? ಬುಕ್ಸ್ ಅನ್ನುವಂಥ ವರ್ಡ್. ಬುಕ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಯಾರು ಓದ್ತಾ ಇದ್ದಾರೋ ಅದು ಸಬ್ಜೆಕ್ಟ್, ಯಾವುದು ಓದಲ್ಪಡ್ತಾ ಇದೆಯೋ ಅದು ಆಬ್ಜೆಕ್ಟ್. ಡಿಫರೆನ್ಸ್ ಗೊತ್ತಾಗ್ತಿದೆಯಾ ಕ್ಲಿಯರ್ ಆಗಿ? ಯಾರು ಓದ್ತಾ ಇದ್ದಾರೋ ಅದು ಸಬ್ಜೆಕ್ಟ್, ಯಾವುದು ಓದಲ್ಪಡ್ತಾ ಇದೆಯೋ ಅದು ಆಬ್ಜೆಕ್ಟ್. ಓಕೆ, ಇವಾಗ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಏನು ಅಂತ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಾವು ಪರ್ಸನಲ್ ಪ್ರೊನೌನ್ ಬಗ್ಗೆ ನೋಡ್ತಾ ಹೋಗೋಣ. ಯಾವ್ಯಾವ್ದಿದೆ? ಐ, ಯು, ವಿ, ದೇ, ಹಿ, ಶಿ, ಇಟ್. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಐ ಅಂದ್ರೆ ನಾನು, ಯು ಅಂದ್ರೆ ನೀನು, ಹಾಗೆ ಯು ಅನ್ನೋದು ನೀವು ಅನ್ನುವಂಥ ಮೀನಿಂಗ್ ಅನ್ನ ಕೂಡ ಕೊಡುತ್ತೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ, ನಿಮ್ಗಿಂತ ಸಣ್ಣವನು, ಆಗ ಅವನಿಗೆ ನೀನು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇನ್ನೊಬ್ರು ವ್ಯಕ್ತಿ ಇದ್ದಾರೆ, ಅವ್ರು ನಿಮ್ಗಿಂತ ದೊಡ್ಡವರು, ಆಗ ಅವರಿಗೆ ನೀನು ಅಂತ ಹೇಳೋಕ್ಕಾಗಲ್ಲ, ನೀವು ಅಂತ ಹೇಳ್ಬೇಕಾಗತ್ತೆ. ಓಕೆನಾ? ಇನ್ನು 3-4 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಅಂದ್ರೆ ಒಬ್ರಿಗಿಂತ ಜಾಸ್ತಿ ಇದ್ದಾರೆ, ಆಗ್ಲೂ ಕೂಡ ನೀವು ಅಂತ ಹೇಳ್ತೀವಿ. ಇವರೆಲ್ಲರನ್ನ ಸೇರಿಸಿ ನೀವೆಲ್ಲ ಬನ್ನಿ ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ಬನ್ನಿ ಅಂತ ಕರೆಯೋದು. ನೀನು, ನೀವು, ನೀವು. ಅರ್ಥ ಆಗ್ತಿದ್ಯಾ? ನಮ್ಗಿಂತ ಚಿಕ್ಕವರಾಗಿದ್ರೆ ನೀನು ಅಂತ ಹೇಳ್ತೀವಿ, ನಮ್ಗಿಂತ ದೊಡ್ಡವರಾಗಿದ್ರೆ ನೀವು ಅಂತ ಹೇಳ್ತೀವಿ, ಹಾಗೆ ಒಂದಕ್ಕಿಂತ ಜಾಸ್ತಿ ಜನ ಇದ್ರೆ ನೀವು ಅಂತ ಹೇಳ್ತೀವಿ. ಇದೆಲ್ಲ ಶಬ್ದಗಳಿಗೂ ಕೂಡ ಇಂಗ್ಲಿಷ್ ಅಲ್ಲಿ ಒಂದೇ ವರ್ಡ್ ಯು. ಅರ್ಥ ಆಯ್ತಾ? ಯು ಅಂದ್ರೆ ನೀನು ಅಂತಾನೂ ಆಗ್ಬೋದು, ನೀವು ಅಂತಾನೂ ಆಗ್ಬೋದು. ನೆಕ್ಸ್ಟ್ ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು, ಹಾಗೆ ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಇದು ಅಥವಾ ಕೆಲವೊಮ್ಮೆ ಅದು ಅಂತಾನು ಹೇಳ್ಬೋದು. ಐ ಅಂದ್ರೆ ನಾನು, ಯು ನೀನು ಅಥವಾ ನೀವು, ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಇದು. ಇವೆಲ್ಲ ಕೂಡ ಸಬ್ಜೆಕ್ಟ್ ಫಾರ್ಮ್. ಐ, ಯು, ವಿ, ದೇ, ಹಿ, ಶಿ, ಇಟ್. ಓಕೆನಾ? ಅಂದ್ರೆ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಗಳನ್ನ ಮುಂದೆ ನೋಡ್ತಾ ಹೋಗೋಣ. ಅದೇ ಇದರ ಆಬ್ಜೆಕ್ಟ್ ಫಾರ್ಮ್ ಅನ್ನ ನೋಡೋದಾದ್ರೆ ಐನ ಆಬ್ಜೆಕ್ಟ್ ಫಾರ್ಮ್ ಮೀ. ಈ ಮೀ ಅನ್ನೋದು ನನಗೆ ಅಥವಾ ನನ್ನನ್ನ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ಹಾಗೆ ಈ ಐನ ಪೊಸೆಸಿವ್ ಅಡ್ಜೆಕ್ಟಿವ್ ಫಾರ್ಮ್ ನೋಡೋದಾದ್ರೆ ಮೈ ಅಂದ್ರೆ ನನ್ನ. ಮೀ ಅಂದ್ರೆ ನನಗೆ ಅಥವಾ ನನ್ನನ್ನ. ಹಾಗೆ ಐನ ಪೊಸೆಸಿವ್ ಪ್ರೊನೌನ್ ನೋಡೋದಾದ್ರೆ ಮೈನ್ ಅಂದ್ರೆ ನನ್ನದು. ಅರ್ಥ ಆಯ್ತಾ? ಐ ಅಂದ್ರೆ ನಾನು, ಮೀ ಅಂದ್ರೆ ನನಗೆ ಅಥವಾ ನನ್ನನ್ನು, ಮೈ ಅಂದ್ರೆ ನನ್ನ, ಮೈನ್ ಅಂದ್ರೆ ನನ್ನದು. ಇದು ಒಂದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ಈಸಿ. ಯು ಅಂದ್ರೇನು? ನೀನು. ಆಬ್ಜೆಕ್ಟ್ ಫಾರ್ಮ್ ಕೂಡ ಯುನೇ ಆಗಿರುತ್ತೆ, ಏನು ಚೇಂಜ್ ಆಗಲ್ಲ. ಇದು ನಿನಗೆ ಅಥವಾ ನಿನ್ನನ್ನು ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ. ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿ ಯುವರ್ ಅಂದ್ರೆ ನಿನ್ನ, ಯುವರ್ಸ್ ಅಂದ್ರೆ ನಿನ್ನದು. ಅರ್ಥ ಆಯ್ತಾ? ಯು ಅಂದ್ರೆ ನೀನು, ಆಬ್ಜೆಕ್ಟ್ ಫಾರ್ಮ್ ಕೂಡ ಯುನೇ ಇರತ್ತೆ, ನಿನಗೆ ಅಥವಾ ನಿನ್ನನ್ನು. ಯುವರ್ ಅಂದ್ರೆ ನಿನ್ನ, ಯುವರ್ಸ್ ಅಂದ್ರೆ ನಿನ್ನದು. ಸ್ಲೈಟ್ ಡಿಫರೆನ್ಸ್ ಇದೆ ನೋಡಿ, ಒಂದು ಎಸ್ ಅನ್ನ ಆಡ್ ಮಾಡಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಯುವರ್ ಅಂದ್ರೆ ನಿನ್ನ, ಯುವರ್ಸ್ ಅಂದ್ರೆ ನಿನ್ನದು. ಎಕ್ಸಾಂಪಲ್ ಕೊಡುವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇವುಗಳ ಕನ್ನಡ ಮೀನಿಂಗ್ ಅನ್ನ ನೋಡ್ಬಿಡೋಣ. ಹಾಗೇನೆ ಯು ಅನ್ನೋದು ನೀವು ಅನ್ನುವಂಥ ಮೀನಿಂಗ್ ಅನ್ನ ಕೂಡ ಕೊಡುತ್ತೆ. ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ಯು ಅಂದ್ರೆ ನೀವು, ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ಯು ಅಂದ್ರೆ ನಿಮಗೆ ಅಥವಾ ನಿಮ್ಮನ್ನು. ಓಕೆ, ನಿಮಗೆ ಅಥವಾ ನಿಮ್ಮನ್ನು. ಯುವರ್ ಅಂದ್ರೆ ನಿಮ್ಮ, ಯುವರ್ಸ್ ಅಂದ್ರೆ ನಿಮ್ಮದು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯು ಅಂದ್ರೆ ನೀನು ಅಥವಾ ನೀವು ಎರಡು ಆಗ್ಬೋದು. ಅದೇ ತರ ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ಯು ಅಂದ್ರೆ ನಿನಗೆ ಅಥವಾ ನಿನ್ನನ್ನು, ನಿಮಗೆ ಅಥವಾ ನಿಮ್ಮನ್ನು, ಇದು 4 ಕೂಡ ಆಗ್ಬೋದು. ಯುವರ್ ಅಂದ್ರೆ ನಿನ್ನ ಅಥವಾ ನಿಮ್ಮ, ಯುವರ್ಸ್ ಅಂದ್ರೆ ನಿನ್ನದು ಅಥವಾ ನಿಮ್ಮದು. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಅಂದ್ರೆ ವಿ. ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ವಿ ಅಂದ್ರೆ ನಾವು. ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ನೋಡಿ, ನಮಗೆ ಅಥವಾ ನಮ್ಮನ್ನು ಅಂತ ಹೇಳುವಾಗ ಏನಂತ ಚೇಂಜ್ ಆಗುತ್ತೆ? ಅಸ್. ವಿನ ಆಬ್ಜೆಕ್ಟ್ ಫಾರ್ಮ್ ಅಸ್ ಏನ್ ಮೀನಿಂಗ್ ಅನ್ನು ಕೊಡುತ್ತೆ? ಅಸ್ ಅಂದ್ರೆ ನಮಗೆ ಅಥವಾ ನಮ್ಮನ್ನು. ಅವರ್ ಅಂದ್ರೆ
ನಮ್ಮ, ಅವರ್ಸ್ ಅಂದ್ರೆ ನಮ್ಮದು, ವಿ ಅಂದ್ರೆ ನಾವು, ಅಸ್ ಅಂದ್ರೆ ನಮಗೆ ಅಥವಾ ನಮ್ಮನ್ನು, ಅವರ್ ಅಂದ್ರೆ ನಮ್ಮ, ಅವರ್ಸ್ ಅಂದ್ರೆ ನಮ್ಮದು. ಅದೇ ತರ ದೇ ಅಂದ್ರೆ ಅವರು, ದೆಮ್ ಅಂದ್ರೆ ಅವರಿಗೆ ಅಥವಾ ಅವರನ್ನು, ದೇರ್ ಅಂದ್ರೆ ಅವರ, THEIR ದೇರ್ ಅಂದ್ರೆ ಅವರ, ದೇರ್ಸ್ ಅಂದ್ರೆ ಅವರದು. ನೆಕ್ಸ್ಟ್ ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ಹಿ ಅಂದ್ರೆ ಅವನು, ಹಿಮ್ ಅಂದ್ರೆ ಅವನಿಗೆ ಅಥವಾ ಅವನನ್ನು, ಹಿಸ್ ಅಂದ್ರೆ ಅವನ, ಹಿಸ್ ಅಂದ್ರೆ ಅವನದು. ನೋಡಿ, ಅವನ ಮತ್ತೆ ಅವನದು ಎರಡು ಕೂಡ ಹಿಸ್. ಪೊಸೆಸಿವ್ ಅಡ್ಜೆಕ್ಟಿವ್ ಕೂಡ ಹಿಸ್, ಪೊಸೆಸಿವ್ ಪ್ರನೌನ್ ಕೂಡ ಹಿಸ್. ನೆಕ್ಸ್ಟ್ ಶಿ ಅಂದ್ರೆ ಅವಳು, ಹರ್ ಅಂದ್ರೆ ಅವಳಿಗೆ ಅಥವಾ ಅವಳನ್ನು, ಹರ್ ಅಂದ್ರೆ ಅವಳ, ಹಸ್ ಅಂದ್ರೆ ಅವಳದು. ಇಟ್ ಅಂದ್ರೆ ಇದು, ಆಬ್ಜೆಕ್ಟ್ ಫಾರ್ಮ್ ಕೂಡ ಸೇಮ್, ಇಟ್ ಅಂದ್ರೆ ಇದಕ್ಕೆ ಅಥವಾ ಇದನ್ನು, ಇಟ್ಸ್ ಅಂದ್ರೆ ಇದರ. ಸಾಮಾನ್ಯವಾಗಿ ನಾವು ಇಟ್ ನ ಪೊಸೆಸಿವ್ ಪ್ರನೌನ್ ಅನ್ನ ಯೂಸ್ ಮಾಡಲ್ಲ, ಹಾಗಾಗಿ ಬ್ಲಾಂಕ್ ಬಿಟ್ಟಿದ್ದೀನಿ. ಪೊಸೆಸಿವ್ ಅಂದ್ರೆ ಏನು? ನಮ್ಗೆ ಸೇರಿದ್ದು ಅಂತ ಹೇಳೋದು. ಇದು ನನ್ನ ಪುಸ್ತಕ, ಇದು ನಿನ್ನ ಪುಸ್ತಕ, ಇದು ನಮ್ಮ ಶಾಲೆ. ಸೊ ಇಲ್ಲೆಲ್ಲ ನಾವು ಒಂದು ವಸ್ತು ಅವರಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದೀವಿ, ಪೊಸೆಸಿವ್ ಅಡ್ಜೆಕ್ಟಿವ್. ಅದೇ ಪೊಸೆಸಿವ್ ಪ್ರನೌನ್ ನೋಡೋದಾದ್ರೆ ಇದು ನನ್ನದು, ಅವರದು, ಅವಳದು, ಅವನದು, ಈ ತರ. ಫಸ್ಟ್ ನೀವು ಅದರ ಕನ್ನಡ ಮೀನಿಂಗ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಕ್ಸಾಂಪಲ್ ನೋಡುವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದನ್ನ ಎಲ್ಲಿ ಬಳಸಬೇಕು ಅಂತ. ಸೊ ಈ ಚಾರ್ಟ್ ಅಲ್ಲಿ ಯಾವುದೇ ಶಬ್ದ ಕೊಟ್ಟರು ಕೂಡ ಅದರ ಮೀನಿಂಗ್ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ನಮ್ಗೆ ಜಾಸ್ತಿ ಕನ್ಫ್ಯೂಷನ್ ಆಗೋದು ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ. ಸೊ ಈ ಆಬ್ಜೆಕ್ಟ್ ಫಾರ್ಮ್ ಏನಿದೆಯೋ ಅದನ್ನ ಕ್ಲಿಯರ್ ಆಗಿ ನೋಡ್ಕೋಬೇಕು. ಮೀ ಅಂದ್ರೆ ನನಗೆ ಅಥವಾ ನನ್ನನ್ನು, ಯು ಅಂದ್ರೆ ನಿನಗೆ ಅಥವಾ ನಿನ್ನನ್ನು ಅಥವಾ ನಿಮಗೆ ಅಥವಾ ನಿಮ್ಮನ್ನು, ಅಸ್ ಅಂದ್ರೆ ನಮಗೆ ಅಥವಾ ನಮ್ಮನ್ನು, ದೆಮ್ ಅಂದ್ರೆ ಅವರಿಗೆ ಅಥವಾ ಅವರನ್ನು, ಹಿಮ್ ಅಂದ್ರೆ ಅವನಿಗೆ ಅಥವಾ ಅವನನ್ನು, ಹರ್ ಅಂದ್ರೆ ಅವಳಿಗೆ ಅಥವಾ ಅವನನ್ನು, ಇಟ್ ಅಂದ್ರೆ ಇದಕ್ಕೆ ಅಥವಾ ಇದನ್ನು. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಕ್ಕೆ ಮುಂಚೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಬರುತ್ತೆ. ಅದೇನು ಅಂತ ನೋಡ್ಬಿಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಫಸ್ಟ್ ಪರ್ಸನ್ ಅಂದ್ರೆ ರೆಫರ್ಸ್ ಟು ದ ಸ್ಪೀಕರ್, ಅಂದ್ರೆ ನಾನು ಅಥವಾ ನಾವು. ಹಾಗೇನೆ ಇವುಗಳ ಡಿಫರೆಂಟ್ ಫಾರ್ಮ್ಸ್ ನಾವೇನು ಆಲ್ರೆಡಿ ನೋಡಿದ್ವಲ್ಲ. ಈಗ ನಾನು ಇದರ ಡಿಫರೆಂಟ್ ಫಾರ್ಮ್ಸ್ ನೋಡೋದಾದ್ರೆ ನನಗೆ, ನನ್ನನ್ನು, ನನ್ನದು, ನನ್ನ, ಇವೆಲ್ಲ ಕೂಡ ನಾನು ಅನ್ನುವಂತಹ ವರ್ಡ್ ನ ಡಿಫರೆಂಟ್ ಫಾರ್ಮ್ಸ್. ಈ ನಾನು ಮತ್ತೆ ನಾವು ಈ ಶಬ್ದಗಳ ಡಿಫರೆಂಟ್ ಫಾರ್ಮ್ಸ್ ಏನಿದೆಯೋ ಅದು ಫಸ್ಟ್ ಪರ್ಸನ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯಾವುದು? ನಾನು ಅಂದ್ರೆ ಒಬ್ಬನೇ ವ್ಯಕ್ತಿ. ಸಿಂಗ್ಯುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂದ್ರೆ ಬಹುವಚನ. ಫಸ್ಟ್ ಪರ್ಸನ್ ಪ್ಲೂರಲ್ ಯಾವುದು? ನಾವು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ನಾನು ಮತ್ತೆ ಇವುಗಳ ಡಿಫರೆಂಟ್ ಫಾರ್ಮ್ಸ್ ಬರುತ್ತೆ. ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ನಾವು ಮತ್ತೆ ಇದರ ಡಿಫರೆಂಟ್ ಫಾರ್ಮ್ಸ್ ಬರುತ್ತೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಯಾವುದು? ಐ, ಮೀ, ಮೈ, ಮೈನ್. ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ವಿ, ಅಸ್, ಅವರ್, ಅವರ್ಸ್. ಅರ್ಥ ಆಯ್ತಾ? ಅದೇ ತರ ಸೆಕೆಂಡ್ ಪರ್ಸನ್, ಅದರಲ್ಲೂ ಕೂಡ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಪ್ಲೂರಲ್ ಅಂತ ಬರುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ನೀನು, ಹಾಗೆ ಇವುಗಳ ಡಿಫರೆಂಟ್ ಫಾರ್ಮ್ಸ್ ನಿನಗೆ, ನಿನ್ನನ್ನು, ನಿನ್ನ ಅಥವಾ ನಿನ್ನದು. ಇದು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಸೆಕೆಂಡ್ ಪರ್ಸನ್ ಪ್ಲೂರಲ್ ಯಾವ್ದು ಬರುತ್ತೆ? ನೀವು, ನಿಮಗೆ, ನಿಮ್ಮನ್ನು, ನಿಮ್ಮ ಅಥವಾ ನಿಮ್ಮದು. ಇವೆಲ್ಲ ಕೂಡ ಸೆಕೆಂಡ್ ಪರ್ಸನ್ ಪ್ಲೂರಲ್. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಯು, ನೀನು ಮತ್ತೆ ನೀವು ಎರಡಕ್ಕೂ ಕೂಡ ಯು. ಈ ನಾಲ್ಕಕ್ಕೂ ಸೇರಿ ಯುನೇ ಇರುತ್ತೆ. ನಿನಗೆ, ನಿನ್ನನ್ನು, ನಿಮಗೆ, ನಿಮ್ಮನ್ನು ಇವೆಲ್ಲ ಕೂಡ ಯುನೇ ಯೂಸ್ ಮಾಡ್ತೀವಿ. ನಿನ್ನ ಅಥವಾ ನಿಮ್ಮ, ಯುವರ್ ಅಂದ್ರೆ ನಿನ್ನ ಅಥವಾ ನಿಮ್ಮ. ನಿನ್ನದು ಅಥವಾ ನಿಮ್ಮದು ಇದಕ್ಕೆ ಯುವರ್ಸ್. ಸೊ ಯು, ಯು, ಯುವರ್, ಯುವರ್ಸ್ ಇದು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಲ್ಲಿ ಬರುತ್ತೆ. ನಾನು, ನಾವು ಅನ್ನೋದು ಫಸ್ಟ್ ಪರ್ಸನ್, ನೀನು, ನೀವು ಅನ್ನೋದು ಸೆಕೆಂಡ್ ಪರ್ಸನ್. ಇದನ್ನ ಬಿಟ್ಟು ಉಳಿದಿರೋದು ಏನಿದೆಯೋ ಅದು ಥರ್ಡ್ ಪರ್ಸನ್. ರೆಫರ್ಸ್ ಟು ದಿ ಪರ್ಸನ್ ಆರ್ ಥಿಂಗ್ ಬೀಯಿಂಗ್ ಸ್ಪೋಕನ್ ಅಬೌಟ್. ನಾವು ಯಾರ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ ಅದು ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಯಾವ್ದು ಬರುತ್ತೆ? ಹಿ, ಶಿ, ಇಟ್. ಹಾಗೆ ಇವುಗಳ ಡಿಫರೆಂಟ್ ಫಾರ್ಮ್ಸ್ ಏನಿದೆಯೋ ಅದು. ಅದೇ ತರ ಪ್ಲೂರಲ್ ಅಲ್ಲಿ ದೇ ಮತ್ತೆ ಅವುಗಳ ಡಿಫರೆಂಟ್ ಫಾರ್ಮ್ಸ್. ಅವನು, ಅವಳು, ಇದು. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅವರು ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್.
ಅವನು, ಅವಳು, ಇದು, ಇವುಗಳ ಡಿಫ್ರೆಂಟ್ ಫಾರ್ಮ್ಸ್ ಏನಿದೆಯಲ್ಲ ಅದೆಲ್ಲ ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲೇ ಬರುತ್ತೆ. ಅವರು, ಅವರಿಗೆ, ಅವರನ್ನು, ಅವರ, ಅವರದು, ಇದೆಲ್ಲ ಕೂಡ ಥರ್ಡ್ ಪರ್ಸನ್ ಪ್ಲೂರಲ್. ಕೆಲವೊಂದು ಗ್ರಾಮರ್ ರೂಲ್ಸ್ ಅನ್ನ ನೋಡುವಾಗ ಇದು ಬೇಕಾಗತ್ತೆ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ನಾನು, ಫಸ್ಟ್ ಪರ್ಸನ್ ಪ್ಲೂರಲ್ ಅಂದ್ರೆ ನಾವು, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ನೀನು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಅಂದ್ರೆ ನೀವು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಅವನು, ಅವಳು, ಇದು, ಥರ್ಡ್ ಪರ್ಸನ್ ಪ್ಲೂರಲ್ ಅಂದ್ರೆ ಅವರು. ಸೊ ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಫಸ್ಟ್ ಒನ್ ನಾನು ಅಂದ್ರೆ ಐ ಸಬ್ಜೆಕ್ಟ್ ಆಗಿ ಯೂಸ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ದ ಸ್ಟೋರ್, ನಾನು ಒಂದು ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗಿ ಯೂಸ್ ಆಗ್ತಾ ಇದೆ. ಇಲ್ಲಿ ಗೋಯಿಂಗ್ ಅನ್ನೋದು ಆಕ್ಷನ್, ಕ್ರಿಯಾಪದ. ಆ ಕ್ರಿಯೆಯನ್ನ ಮಾಡ್ತಾ ಇರೋರು ಯಾರು? ಐ ಅಂದ್ರೆ ನಾನು. ಅದೇ ಐ ಅನ್ನೋದ್ರ ಆಬ್ಜೆಕ್ಟ್ ಫಾರ್ಮ್ ನೋಡೋದಾದ್ರೆ ಮೀ. ಅದೇಗೆ ಯೂಸ್ ಆಗುತ್ತೆ? ಡೋಂಟ್ ಕಾಲ್ ಮೀ, ನನಗೆ ಕರಿಬೇಡ ಅಥವಾ ನನ್ನನ್ನು ಕರಿಬೇಡ. ಆ ಚಾರ್ಟ್ ನೋಡಿದ್ವಲ್ವಾ, ಐ ಅನ್ನೋದು ಸಬ್ಜೆಕ್ಟ್ ಫಾರ್ಮ್, ಮೀ ಅನ್ನೋದು ಆಬ್ಜೆಕ್ಟ್ ಫಾರ್ಮ್ ಅಂತ. ಸೊ ಇಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಆಗ್ತಾ ಇದೆ, ಅದಕ್ಕಾಗಿ ಐ ಅನ್ನು ಹಾಕಿದೀವಿ. ಇಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಆಗ್ತಿದೆ, ಅದಕ್ಕಾಗಿ ಮೀನ ಹಾಕಿದೀವಿ. ಅದೇ ಉಲ್ಟಾ ಮಾಡಿದ್ರೆ ಮೀ ಗೋಯಿಂಗ್ ಟು ದ ಸ್ಟೋರ್ ಅಂದ್ರೆ ರಾಂಗ್. ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಮೀ ಬರೋ ಹಾಗಿಲ್ಲ, ಯಾವಾಗ್ಲೂ ಐನೇ ಬರಬೇಕು. ಅದೇ ಆಬ್ಜೆಕ್ಟ್ ಅಲ್ಲಿ ಐ ಹಾಕ್ಬೋದಾ? ಡೋಂಟ್ ಕಾಲ್ ಐ ಹಾಕ್ಬೋದಾ? ಇಲ್ಲ, ಯಾಕಂದ್ರೆ ಇದು ಆಬ್ಜೆಕ್ಟ್ ಫಾರ್ಮ್, ಇಲ್ಲಿ ಮೀನೇ ಬರಬೇಕು. ಡೋಂಟ್ ಕಾಲ್ ಮೀ, ನನಗೆ ಕರಿಬೇಡ ಅಥವಾ ನನ್ನನ್ನು ಕರಿಬೇಡ. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ ನೋಡೋದಾದ್ರೆ ಮೈ ಕಾರ್ ಈಸ್ ರೆಡ್. ಮೈ ಅಂದ್ರೆ ನನ್ನ, ಮೈ ಕಾರ್ ಈಸ್ ರೆಡ್, ನನ್ನ ಕಾರು ರೆಡ್ ಇದೆ. ಮೈನ್ ಅಂದ್ರೆ ನನ್ನದು, ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು ಅನ್ನುವಾಗ ಈ ಮೈನ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಮೈ ಅಂದ್ರೆ ನನ್ನ, ಮೈನ್ ಅಂದ್ರೆ ನನ್ನದು. ಈ ಪೊಸೆಸಿವ್ ಅಡ್ಜೆಕ್ಟಿವ್ ನ ಯೂಸ್ ಮಾಡಿದಾಗ ಅಂದ್ರೆ ಮೈನ ಯೂಸ್ ಮಾಡಿದಾಗ ಅದ್ರ ಮುಂದೆ ಒಂದು ನೌನ್ ಬಂದೇ ಬರುತ್ತೆ. ಆದ್ರೆ ಪೊಸೆಸಿವ್ ಪ್ರನೌನ್ ಅಂದ್ರೆ ಮೈನ್ ನ ಯೂಸ್ ಮಾಡಿದಾಗ ಅದ್ರ ಮುಂದೆ ಯಾವುದೇ ನೌನ್ ಬರಲ್ಲ. ಅರ್ಥ ಆಯ್ತಾ? ಮೈನ್ ಬುಕ್ ಅಂತ ಹೇಳೋ ಹಾಗಿಲ್ಲ, ನನ್ನದು ಪುಸ್ತಕ ಅಲ್ಲ. ಮೈನ್ ಬುಕ್ ಅಂತ ಹೇಳೋ ಹಾಗಿಲ್ಲ. ಇಲ್ಲಿ ಬುಕ್ ಬರುತ್ತೆ ಅಂದ್ರೆ ಅದ್ರ ಹಿಂದ್ಗಡೆ ಮೈ ಬರಬೇಕು, ಮೈ ಬುಕ್. ಯಾಕಂದ್ರೆ ಮೈನ ಮುಂದೆ ನೌನ್ ಬರುತ್ತೆ, ಮೈನ್ ನ ಮುಂದೆ ನೌನ್ ಬರಲ್ಲ. ಅರ್ಥ ಆಯ್ತಾ? ಮೈ ಕಾರ್ ಈಸ್ ರೆಡ್ ಅಂತ ಹೇಳ್ಬೋದು, ಮೈನ್ ಕಾರ್ ಈಸ್ ರೆಡ್ ಅಂತ ಹೇಳಿದ್ರೆ ತಪ್ಪು. ಅದೇ ತರ ದಿಸ್ ಬುಕ್ ಈಸ್ ಮೈನ್ ಅಂತ ಹೇಳಿದ್ರೆ ಸರಿ, ದಿಸ್ ಬುಕ್ ಈಸ್ ಮೈ ಅಂತ ಹೇಳೋ ಹಾಗಿಲ್ಲ. ಈ ವಾಕ್ಯದಲ್ಲಿ ಮೈ ಬಳಸಿ ಹೇಗೆ ಹೇಳ್ಬೋದು? ದಿಸ್ ಈಸ್ ಮೈ ಬುಕ್, ದಿಸ್ ಬುಕ್ ಈಸ್ ಮೈನ್ ಅಂದ್ರೆ ಈ ಪುಸ್ತಕ ನನ್ನದು, ಇದು ನನ್ನ ಪುಸ್ತಕ, ದಿಸ್ ಈಸ್ ಮೈ ಬುಕ್. ಈ ವಾಕ್ಯ ಕೂಡ ಸರಿಯಾಗಿರುತ್ತೆ. ನೋಡಿ, ಸ್ಲೈಟ್ ಡಿಫರೆನ್ಸ್ ಇದೆ. ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು. ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ಇಲ್ಲಿ ಮೈ ಬಂದಾಗ ಅದರ ಮುಂದೆ ನೌನ್ ಬಂದಿದೆ, ಮೈನ್ ಮುಂದೆ ಯಾವುದೇ ನೌನ್ ಇಲ್ಲ. ಇದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಐಗೆ ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಅಂದ್ರೆ ಯುಗೆ ಎಕ್ಸಾಂಪಲ್ ನೋಡೋಣ. ಯು ಶುಡ್ ಸ್ಟಡಿ ಫಾರ್ ದ ಟೆಸ್ಟ್, ನೀನು ಟೆಸ್ಟ್ಗೆ ಓದಬೇಕು. ನೀನು ಅಂತಾನು ಆಗ್ಬೋದು, ನೀವು ಅಂತಾನು ಆಗ್ಬೋದು. ನಮ್ಗಿಂತ ಚಿಕ್ಕವರಾದ್ರೆ ನೀನು ಅಂತ ಹೇಳ್ಬೋದು. ಯು ಶುಡ್ ಸ್ಟಡಿ ಫಾರ್ ದ ಟೆಸ್ಟ್, ನೀನು ಎಕ್ಸಾಮ್ಗೆ ಓದಬೇಕು. ಅದೇ ನಮ್ಗಿಂತ ದೊಡ್ಡವರಾಗಿದ್ರೆ ನೀವು ಎಕ್ಸಾಮ್ಗೆ ಓದಬೇಕು, ಯು ಶುಡ್ ಸ್ಟಡಿ ಫಾರ್ ದ ಟೆಸ್ಟ್. ಹಾಗೇನೆ ಒಬ್ರಿಗಿಂತ ಜಾಸ್ತಿ ಇದ್ದಾರೆ, 3-4 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಆಗ ಅವ್ರಿಗೆ ಹೇಳ್ತೀರಾ ನೀವು ಎಕ್ಸಾಮ್ಗೆ ಓದಬೇಕು ಅಂತ, ಆಗ್ಲೂ ಕೂಡ ಯು ಶುಡ್ ಸ್ಟಡಿ ಫಾರ್ ದ ಟೆಸ್ಟ್, ನೀವು ಎಕ್ಸಾಮ್ಗೆ ಓದಬೇಕು. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್ ಆಗಿ ಯೂಸ್ ಆಗ್ತಿದೆ. ಅದೇ ತರ ಆಬ್ಜೆಕ್ಟ್ ಆಗಿ ಹೇಗೆ ಯೂಸ್ ಆಗುತ್ತೆ? ಏನು ಚೇಂಜಸ್ ಇಲ್ಲ, ಅಲ್ಲೂ ಕೂಡ ಯುನೇ ಇರುತ್ತೆ. ಐ ವಿಲ್ ಹೆಲ್ಪ್ ಯು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಥವಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಟೀಚರ್ ಕಾಲ್ಡ್ ಯು, ಟೀಚರ್ ನಿನ್ನನ್ನ ಕರೆದ್ರು ಅಥವಾ ಟೀಚರ್ ನಿಮ್ಮನ್ನ ಕರೆದ್ರು. ಗೊತ್ತಾಯ್ತಲ್ವಾ? ಯು ಅನ್ನೋದು ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ನಿನಗೆ, ನಿಮಗೆ ಅಥವಾ ನಿನ್ನನ್ನು, ನಿಮ್ಮನ್ನು ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿ ನೋಡೋದಾದ್ರೆ ನಿನ್ನ ಅಥವಾ ನಿಮ್ಮ, ಇದಕ್ಕೆ ನಾವು ಯುವರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಥವಾ ನಿಮ್ಮ ಹೆಸರೇನು. ಹಾಗೇನೆ ಯುವರ್ಸ್ ಅನ್ನೋದು ನಿಮ್ಮದು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಇಸ್ ದಿಸ್ ಪೆನ್ ಯುವರ್ಸ್, ಈ ಪೆನ್ ನಿಮ್ದ ಅಥವಾ ಈ ಪೆನ್ ನಿನ್ನದ ಅನ್ನೋದಕ್ಕೆ ಯುವರ್ಸ್ ಯೂಸ್ ಆಗುತ್ತೆ. ಸೊ ಈ ಎಲ್ಲ ಎಕ್ಸಾಂಪಲ್ ಗಳನ್ನ ನೀವು ಕಲಿಬೇಕು, ಆಗ ಗೊತ್ತಾಗುತ್ತೆ ನಿಮ್ಗೆ ಇದರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು. ಯುವರ್ ಅಂದ್ರೆ ನಿನ್ನ ಅಥವಾ ನಿಮ್ಮ, ಯುವರ್ಸ್ ಅಂದ್ರೆ ನಿನ್ನದು ಅಥವಾ ನಿಮ್ಮದು. ಈ ಪುಸ್ತಕ ನಿಮ್ಮದು, ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು? ದಿಸ್ ಬುಕ್ ಈಸ್ ಯುವರ್ಸ್. ಅರ್ಥ ಆಯ್ತಾ? ದಿಸ್ ಬುಕ್ ಈಸ್ ಯುವರ್ಸ್ ಅಂದ್ರೆ ಈ ಪುಸ್ತಕ ನಿಮ್ಮದು, ಇದು ನಿಮ್ಮ ಪುಸ್ತಕ.
ಇದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳೋದು? ದಿಸ್ ಈಸ್ ಯೋರ್ ಬುಕ್. ಇಲ್ಲಿ ಯುವರ್ ಅನ್ನೋದು ಪೊಸೆಸಿವ್ ಅಡ್ಜೆಕ್ಟಿವ್, ಹಾಗಾಗಿ ಅದರ ಮುಂದೆ ನೌನ್ ಇದೆ. ಇಲ್ಲಿ ಯುವರ್ಸ್ ಅನ್ನೋದು ಪೊಸೆಸಿವ್ ಪ್ರನೌನ್, ಹಾಗಾಗಿ ಅದರ ಮುಂದೆ ಯಾವುದೇ ತರದ ನೌನ್ ಇಲ್ಲ. ಇಲ್ಲಿ ಹೇಳಿದೆ ಅಲ್ವಾ, ಅದೇ ತರ ಮೈ ಮುಂದೆ ಒಂದು ನೌನ್ ಬರ್ಬೇಕಾಗತ್ತೆ, ಮೈನ್ ಮುಂದೆ ಬರಲ್ಲ. ಅದೇ ತರ ಯುವರ್ ಮುಂದೆ ಒಂದು ನೌನ್ ಬರುತ್ತೆ, ಯುವರ್ಸ್ ಮುಂದೆ ಇಲ್ಲ. ಎಲ್ಲದಕ್ಕೂ ಕೂಡ ಹಾಗೆ ಇರುತ್ತೆ. ನೆಕ್ಸ್ಟ್ ಏನ್ ನಾವು ನೋಡ್ತೀವಲ್ಲ ಅದಕ್ಕೂ ಕೂಡ ಸೇಮ್ ಇರುತ್ತೆ. ಪೊಸೆಸಿವ್ ಅಡ್ಜೆಕ್ಟಿವ್ ಮುಂದೆ ಒಂದು ನೌನ್ ಬರುತ್ತೆ, ಪೊಸೆಸಿವ್ ಪ್ರನೌನ್ ಮುಂದೆ ಯಾವುದೇ ನೌನ್ ಬರಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಫಸ್ಟ್ ಪರ್ಸನ್ ಪ್ಲೂರಲ್ ಅಂದ್ರೆ ವಿ, ನಾವು. ಇವುಗಳಿಗೆ ಎಕ್ಸಾಂಪಲ್ ನೋಡೋದಾದ್ರೆ ವಿ ವೋನ್ ದ ಮ್ಯಾಚ್, ನಾವು ಮ್ಯಾಚ್ ಗೆದ್ದೆವು. ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ಇದೆ. ವಿ ನ ಆಬ್ಜೆಕ್ಟ್ ಫಾರ್ಮ್ ಯಾವುದು? ಅಸ್, ಅಂದ್ರೆ ನಮಗೆ ಅಥವಾ ನಮ್ಮನ್ನು. ದ ಕೋಚ್ ಕಾಂಗ್ರಾಚುಲೇಟೆಡ್ ಅಸ್, ಕೋಚ್ ನಮಗೆ ಅಭಿನಂದನೆ ತಿಳಿಸಿದ್ರು. ಇಲ್ಲಿ ಆಬ್ಜೆಕ್ಟ್ ಫಾರ್ಮ್ ಯಾವುದು? ಅಸ್, ನಮಗೆ ಅಥವಾ ನಮ್ಮನ್ನು. ಕೋಚ್ ನಮ್ಮನ್ನ ಅಭಿನಂದಿಸಿದ್ರು. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ ನೋಡೋದಾದ್ರೆ ಅವರ್ ಟೀಮ್ ವೋನ್ ದ ಮ್ಯಾಚ್, ನಮ್ಮ ತಂಡ ಮ್ಯಾಚ್ ಅನ್ನು ಗೆಲ್ತು. ಇಲ್ಲಿ ನೋಡಿ, ಟೀಮ್ ಅನ್ನೋದು ನೌನ್, ಅವರ್ ಅನ್ನೋದು ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಡ್ಜೆಕ್ಟಿವ್ ಮುಂದೆ ಒಂದು ನೌನ್ ಬಂದಿದೆ. ನೆಕ್ಸ್ಟ್ ಪೊಸೆಸಿವ್ ಪ್ರನೌನ್ ಬಗ್ಗೆ ನೋಡೋದಾದ್ರೆ ಅವರ್ಸ್ ಅನ್ನೋದು ಏನು ಮೀನಿಂಗ್ ಅನ್ನ ಕೊಡುತ್ತೆ? ನಮ್ಮದು. ದ ವಿಕ್ಟರಿ ಇಸ್ ಅವರ್ಸ್ ಅಂದ್ರೆ ಜಯ ನಮ್ಮದು. ನೆಕ್ಸ್ಟ್ ದೇಗೆ ಎಕ್ಸಾಂಪಲ್ ನೋಡೋಣ. ದೇ ಅಂದ್ರೆ ಅವರು. ದೇ ಫಿನಿಶ್ ದ ಪ್ರಾಜೆಕ್ಟ್, ಅವರು ಪ್ರಾಜೆಕ್ಟ್ ಅನ್ನ ಮುಗಿಸಿದ್ರು. ಅದರ ಆಬ್ಜೆಕ್ಟ್ ಫಾರ್ಮ್ ದೆಮ್. ದ ಟೀಚರ್ ಪ್ರೈಸ್ ದೆಮ್, ಟೀಚರ್ ಅವರನ್ನ ಹೊಗಳಿದ್ರು ಅಥವಾ ಅವರನ್ನ ಹೊಗಳಿದ್ರು. ದೇರ್ ಹೌಸ್ ಇಸ್ ಬಿಗ್, ಅವರ ಮನೆ ದೊಡ್ಡದು. ದ ಡಿಸಿಷನ್ ಈಸ್ ದೇರ್ಸ್, ಈ ನಿರ್ಧಾರ ಅವರದು. ಈ ವಾಕ್ಯನ ದೇರ್ ಹೌಸ್ ಇಸ್ ಬಿಗ್, ಇದನ್ನ ಪೊಸೆಸಿವ್ ಪ್ರನೌನ್ ಬಳಸಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು? ಈ ದೊಡ್ಡ ಮನೆ ಅವರದು. ಇದನ್ನ ನಾವು ಪೊಸೆಸಿವ್ ಪ್ರನೌನ್ ಬಳಸಿ ಹೇಳ್ತಾ ಇದ್ದೀವಿ. ಈ ದೊಡ್ಡ ಮನೆ ಅವರದು. ದಿಸ್ ಬಿಗ್ ಹೌಸ್ ಈಸ್ ದೇರ್ಸ್. ದಿಸ್ ಬಿಗ್ ಹೌಸ್ ಈಸ್ ದೇರ್ಸ್, ಈ ದೊಡ್ಡ ಮನೆ ಅವರದು. ವೆರಿ ಸಿಂಪಲ್. ಪೊಸೆಸಿವ್ ಅಡ್ಜೆಕ್ಟಿವ್ ನ ಬಳಸಿದ್ರೆ ಅದರ ಮುಂದೆ ಒಂದು ನೌನ್ ಇರಬೇಕು, ಪೊಸೆಸಿವ್ ಪ್ರನೌನ್ ಬಳಸಿದ್ರೆ ಅದರ ಮುಂದೆ ಯಾವುದೇ ನೌನ್ ಇರಬಾರ್ದು, ಅಷ್ಟೇ. ನೆಕ್ಸ್ಟ್ ಹೀಗೆ ಎಕ್ಸಾಂಪಲ್ ನೋಡೋದಾದ್ರೆ ಹಿ ಇಸ್ ರೀಡಿಂಗ್ ಅ ಬುಕ್, ಅವನು ಪುಸ್ತಕವನ್ನು ಓದ್ತಾ ಇದ್ದಾನೆ. ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್ ಫಾರ್ಮ್. ಶಿ ಗೇವ್ ಅ ಗಿಫ್ಟ್ ಟು ಹಿಮ್, ಅವಳು ಅವನಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಳು. ಅರ್ಥ ಆಯ್ತಾ? ಶಿ ಗೇವ್ ಅ ಗಿಫ್ಟ್ ಟು ಹಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಹೀನ ಆಬ್ಜೆಕ್ಟ್ ಫಾರ್ಮ್ನೇ ಹಾಕಬೇಕು, ಹಿಮ್. ಶಿ ಗೇವ್ ಅ ಗಿಫ್ಟ್ ಟು ಹಿಮ್. ಹಿಸ್ ಜಾಕೆಟ್ ಇಸ್ ಬ್ಲೂ, ಅವನ ಜಾಕೆಟ್ ಬ್ಲೂ, ನೀಲಿ. ದಟ್ ಜಾಕೆಟ್ ಈಸ್ ಹಿಸ್, ಆ ಜಾಕೆಟ್ ಅವನದು. ಅರ್ಥ ಆಗ್ತಿದ್ಯಾ? ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪೊಸೆಸಿವ್ ಅಡ್ಜೆಕ್ಟಿವ್, ಪೊಸೆಸಿವ್ ಪ್ರನೌನ್ ಎರಡಕ್ಕೂ ಕೂಡ ಹಿಸ್ ಅಂತಾನೆ ಹೇಳ್ತೀವಿ ನಾವು. ಹಿಸ್ ಅಂದ್ರೆ ಅವನ ಅಂತ ಕೂಡ ಆಗತ್ತೆ, ಅವನದು ಅಂತ ಕೂಡ ಆಗತ್ತೆ. ನಾವು ಬಳಸುವಾಗ ಇದನ್ನ ಕೇರ್ಫುಲ್ ಆಗಿರ್ಬೇಕು. ದಿಸ್ ಕಾರ್ ಈಸ್ ಹಿಸ್ ಅಂದ್ರೆ ಏನರ್ಥ? ಈ ಕಾರ್ ಅವನದು ಅಂತ. ಇದು ಅವನ ಕಾರ್, ಇದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳೋದು? ದಿಸ್ ಈಸ್ ಹಿಸ್ ಕಾರ್. ದಿಸ್ ಕಾರ್ ಈಸ್ ಹಿಸ್ ಅಂದ್ರೆ ಈ ಕಾರ್ ಅವನದು. ದಿಸ್ ಈಸ್ ಹಿಸ್ ಕಾರ್ ಅಂದ್ರೆ ಇದು ಅವನ ಕಾರ್. ಅರ್ಥ ಆಯ್ತಾ ಡಿಫ್ರೆನ್ಸ್? ಅದೇ ತರ ಶೀಗೆ ನೋಡೋದಾದ್ರೆ ಶಿ ಇಸ್ ಮೈ ಸಿಸ್ಟರ್, ಅವಳು ನನ್ನ ಸಹೋದರಿ. ಐ ರೆಸ್ಪೆಕ್ಟ್ ಹರ್, ನಾನು ಅವಳನ್ನ ಗೌರವಿಸ್ತೇನೆ. ಇಲ್ಲಿ ಹರ್ ಅನ್ನೋದು ಆಬ್ಜೆಕ್ಟ್ ಫಾರ್ಮ್. ಐ ರೆಸ್ಪೆಕ್ಟ್ ಶಿ ಅಂತ ಹೇಳಬಾರ್ದು, ಅದೇ ಮಿಸ್ಟೇಕ್ ಮಾಡೋದು ನಾವು. ಶೀನ ನಾವು ಆಬ್ಜೆಕ್ಟ್ ಫಾರ್ಮ್ ಅಲ್ಲಿ ಬಳಸಿದ್ರೆ ಅದು ತಪ್ಪು. ಶೀನ ಆಬ್ಜೆಕ್ಟ್ ಫಾರ್ಮ್ ಯಾವುದು? ಹರ್. ಐ ರೆಸ್ಪೆಕ್ಟ್ ಹರ್, ನಾನು ಅವಳನ್ನ ಗೌರವಿಸ್ತೀನಿ. ಹರ್ ಬ್ಯಾಗ್ ಈಸ್ ಆನ್ ದ ಟೇಬಲ್, ಅವಳ ಬ್ಯಾಗ್ ಟೇಬಲ್ ಮೇಲಿದೆ. ದಿಸ್ ಬ್ಯಾಗ್ ಈಸ್ ಹರ್ಸ್, ಈ ಬ್ಯಾಗ್ ಅವಳದು. ಇಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ಹಿಸ್ ಹಿಸ್ ಎರಡು ಕೂಡ ಸೇಮ್ ಇತ್ತು, ಬಟ್ ಇಲ್ಲಿ ಹರ್ ಹರ್ಸ್. ಹರ್ ಅಂದ್ರೆ ಅವಳ, ಹರ್ಸ್ ಅಂದ್ರೆ ಅವಳದು. ಇದು ಅವಳ ಬ್ಯಾಗ್, ದಿಸ್ ಈಸ್ ಹರ್ ಬ್ಯಾಗ್. ಈ ಬ್ಯಾಗ್ ಅವಳದು, ಇದನ್ನ ಹೇಗೆ ಹೇಳೋದು? ದಿಸ್ ಬ್ಯಾಗ್ ಈಸ್ ಹರ್ಸ್. ದಿಸ್ ಈಸ್ ಹರ್ ಬ್ಯಾಗ್, ಇದು ಅವಳ ಬ್ಯಾಗ್. ದಿಸ್ ಬ್ಯಾಗ್ ಈಸ್ ಹರ್ಸ್, ಈ ಬ್ಯಾಗ್ ಅವಳದು. ಈ ಡಿಫರೆನ್ಸ್ ಗೊತ್ತಾದ್ರೆ ನಿಮ್ಗೆ ಪೊಸೆಸಿವ್ ಪ್ರೊನೌನ್ ಮತ್ತೆ ಪೊಸೆಸಿವ್ ಅಡ್ಜೆಕ್ಟಿವ್ ನ ಬಳಸುವಾಗ ಯಾವುದೇ ಮಿಸ್ಟೇಕ್ ಆಗಲ್ಲ. ಲಾಸ್ಟ್ ಒನ್ ಇಟ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಇಟ್ ಇಸ್ ಅ ಬಿಗ್ ಡಾಗ್, ಇದೊಂದು ದೊಡ್ಡ ನಾಯಿ. ಶಿ ಬಾಟ್ ಅ ಕೇಕ್ ಅಂಡ್ ಶೇರ್ಡ್ ಇಟ್ ವಿತ್ ಮೀ. ಶಿ ಬಾಟ್ ಅ ಕೇಕ್, ಅವಳೊಂದು ಕೇಕ್ ನ ತಂದ್ಲು. ಅಂಡ್ ಶೇರ್ಡ್ ಇಟ್ ವಿತ್ ಮೀ, ಇದನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಂಡ್ಲು. ಯಾವ್ದನ್ನ? ಕೇಕ್ ಅನ್ನ. ಇಲ್ಲಿ ಇಟ್ ಯಾವ್ದನ್ನ ರೆಫರ್ ಮಾಡುತ್ತೆ? ಕೇಕ್ ಅನ್ನ ರೆಫರ್ ಮಾಡುತ್ತೆ. ಇಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಆಗ್ತಿದೆ ಇಟ್. ಇಟ್ ನ ಪೊಸೆಸಿವ್ ಅಡ್ಜೆಕ್ಟಿವ್ ಫಾರ್ಮ್ ನೋಡೋದಾದ್ರೆ ಇಟ್ಸ್.
ದ ಡಾಗ್ ಈಸ್ ವ್ಯಾಗಿಂಗ್ ಇಟ್ಸ್ ಟೇಲ್. ನಾಯಿ ಅದರ ಬಾಲವನ್ನ ಅಲ್ಗಾಡಿಸ್ತಿದೆ. ಅದರ ಅಥವಾ ಇದರ ಎರಡು ಕೂಡ ಆಗುತ್ತೆ ಇಟ್ಸ್ ಅಂದ್ರೆ. ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇಟ್ ಅಪಾಸ್ಟ್ರಫಿ ಎಸ್ ಹಾಕಿದ್ರೆ ಬೇರೆ ಅರ್ಥ, ಅಪಾಸ್ಟ್ರಫಿ ಇಲ್ದೇನೆ ಇಟ್ಸ್ ಅಂತ ಬರೆದ್ರೆ ಇದು ಇದರ ಅಥವಾ ಅದರ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಇಟ್ಸ್ ಅಂದ್ರೆ. ಅದೇ ಅಪಾಸ್ಟ್ರಫಿ ಎಸ್ ಹಾಕಿದ್ರೆ ಇಟ್ ಈಸ್ ಆಗ್ಬಹುದು, ಇಟ್ ಹ್ಯಾಸ್ ಆಗ್ಬಹುದು. ಎರಡು ಕೂಡ ಪಾಸಿಬಲ್ ಇದೆ. ಅಪಾಸ್ಟ್ರಫಿ ಹಾಕಿದಾಗ ಇಟ್ ಈಸ್ ಕೂಡ ಆಗುತ್ತೆ, ಇಟ್ ಹ್ಯಾಸ್ ಕೂಡ ಆಗುತ್ತೆ. ನೆಕ್ಸ್ಟ್ ನೀವು ಟೆನ್ಸಸ್ ಎಲ್ಲ ನೋಡುವಾಗ ಗೊತ್ತಾಗುತ್ತೆ ನಿಮ್ಗೆ ಇಟ್ ಈಸ್ ಯಾವಾಗ, ಇಟ್ ಹ್ಯಾಸ್ ಯಾವಾಗ ಅಂತ. ಇವಾಗ ಜಸ್ಟ್ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಅಪಾಸ್ಟ್ರಫಿ ಇಲ್ದೇನೆ ಎಸ್ ಬರೆದ್ರೆ ಇಟ್ ಮುಂದೆ ಆಗ ಇದರ ಅಥವಾ ಅದರ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಅಪಾಸ್ಟ್ರಫಿ ಹಾಕಿ ಬರೆದಾಗ ಇಟ್ ಈಸ್ ಆಗುತ್ತೆ ಅಥವಾ ಇಟ್ ಹ್ಯಾಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಾವು ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅನ್ನೋದನ್ನ ನೋಡ್ಬಿಡೋಣ. ನಾನು ಮೊದಲೇ ಹೇಳಿದ ಹಾಗೆ ಕನ್ಫ್ಯೂಷನ್ ಬಿಟ್ವೀನ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಪ್ರೊನೌನ್. ಸಬ್ಜೆಕ್ಟ್ ಜಾಗದಲ್ಲಿ ಆಬ್ಜೆಕ್ಟ್ ಫಾರ್ಮ್ ಅನ್ನ ಬಳಸ್ತೀವಿ ಅಥವಾ ಆಬ್ಜೆಕ್ಟ್ ಜಾಗದಲ್ಲಿ ಸಬ್ಜೆಕ್ಟ್ ಫಾರ್ಮ್ ಅನ್ನ ಬಳಸ್ತೀವಿ. ಇದು ನೋಡಿ ಇನ್ಕರೆಕ್ಟ್ ಅಂದ್ರೆ ತಪ್ಪು. ಮೀ ವೆಂಟ್ ಟು ದ ಸ್ಟೋರ್. ಇಲ್ಲಿ ನಾವು ಆಬ್ಜೆಕ್ಟ್ ಫಾರ್ಮ್ ಅನ್ನ ಮೀನ ಸಬ್ಜೆಕ್ಟ್ ಜಾಗದಲ್ಲಿ ಬಳಸ್ತಾ ಇದೀವಿ. ಅದು ಯಾವಾಗ ಸರಿ ಆಗತ್ತೆ? ಐನ ಹಾಕಿದಾಗ. ಯಾಕಂದ್ರೆ ಐ ಅನ್ನೋದು ಸಬ್ಜೆಕ್ಟ್ ಫಾರ್ಮ್. ಐ ವೆಂಟ್ ಟು ದ ಸ್ಟೋರ್, ನಾನು ಸ್ಟೋರ್ಗೆ ಹೋಗಿದ್ದೆ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್, ದೇ ಗೇವ್ ದ ಗಿಫ್ಟ್ ಟು ಐ. ಅವರು ನನಗೆ ಗಿಫ್ಟ್ ಕೊಟ್ರು. ಇಲ್ಲಿ ಆಬ್ಜೆಕ್ಟ್ ಫಾರ್ಮ್ ಬರಬೇಕಿತ್ತು, ಬಟ್ ಇಲ್ಲಿ ಸಬ್ಜೆಕ್ಟ್ ಫಾರ್ಮ್ ಅನ್ನ ಹಾಕ್ತಾ ಇದೀವಿ. ದೇ ಗೇವ್ ದ ಗಿಫ್ಟ್ ಟು ಮೀ, ನನಗೆ ಗಿಫ್ಟ್ ಅನ್ನ ಕೊಟ್ರು. ಇದು ಸರಿಯಾಗಿದೆ. ಅದೇ ತರ ಪೊಸೆಸಿವ್ ಅಡ್ಜೆಕ್ಟಿವ್ ಮತ್ತೆ ಪ್ರನೌನ್ ಅನ್ನ ಮಿಕ್ಸಪ್ ಮಾಡ್ತೀವಿ. ದಿಸ್ ಬುಕ್ ಇಸ್ ಮೈ, ಇದು ಇನ್ಕಂಪ್ಲೀಟ್ ಆಗಿದೆ ಸೆಂಟೆನ್ಸ್. ದಿಸ್ ಬುಕ್ ಇಸ್ ಮೈ ಅಂತ ಹೇಳೋ ಹಾಗಿಲ್ಲ. ದಿಸ್ ಬುಕ್ ಇಸ್ ಮೈನ್, ಈ ಪುಸ್ತಕ ನನ್ನದು. ಇದು ಯಾವಾಗ ಸರಿ ಆಗ್ತಿತ್ತು ಈ ವಾಕ್ಯ? ದಿಸ್ ಈಸ್ ಮೈ ಬುಕ್ ಅಂತ ಇದ್ರೆ ಸರಿ ಆಗ್ತಿತ್ತು. ಯಾಕೆ? ಮೈ ಮುಂದೆ ಒಂದು ನೌನ್ ಬರ್ಬೇಕಂತ ಹೇಳಿದಿನಲ್ವಾ, ಆಗ ಇದು ಸರಿ ಆಗ್ತಿತ್ತು. ಆದ್ರೆ ಇದು ಹೇಗಿದೆ? ದಿಸ್ ಬುಕ್ ಇಸ್ ಮೈ ಅಂತ ಇದೆ, ಹಾಗಾಗಿ ರಾಂಗ್. ದಿಸ್ ಬುಕ್ ಇಸ್ ಮೈನ್ ಇದು ಸರಿ, ಅಥವಾ ದಿಸ್ ಈಸ್ ಮೈ ಬುಕ್ ಅದು ಕೂಡ ಸರಿ. ಮೈನ್ ಬುಕ್ ಈಸ್ ಆನ್ ದ ಟೇಬಲ್ ಇದು ತಪ್ಪು. ಯಾಕೆ? ಮೈನ್ ಮುಂದೆ ಯಾವುದೇ ನೌನ್ ಬರೋ ಹಾಗಿಲ್ಲ ಅಂತ ಹೇಳಿದ್ದೆ, ಬಟ್ ಇಲ್ಲಿ ಬಂದಿದೆ, ಹಾಗಾಗಿ ಇದು ತಪ್ಪು. ಸರಿಯಾದ ಸೆಂಟೆನ್ಸ್ ಹೇಗಿರುತ್ತೆ? ಮೈ ಬುಕ್ ಈಸ್ ಆನ್ ದ ಟೇಬಲ್. ಇಟ್ಸ್ ಬಗ್ಗೆ ಆಲ್ರೆಡಿ ಹೇಳಿದೆ ಅಲ್ವಾ ನಾನು, ಅಪಾಸ್ಟ್ರಫಿ ಎಸ್ ಅನ್ನ ಹಾಕಿದ್ರೆ ಇಟ್ ಈಸ್ ಅಥವಾ ಇಟ್ ಹ್ಯಾಸ್ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ ಅಂತ. ಇಟ್ಸ್ ಅ ಸನ್ನಿ ಡೇ ಅಂದ್ರೆ ಇಟ್ ಈಸ್ ಅ ಸನ್ನಿ ಡೇ. ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೇಲ್ ಇದು ತಪ್ಪು, ಇಟ್ ಈಸ್ ಆಗತ್ತೆ. ದ ಡಾಗ್ ವ್ಯಾಗ್ಡ್ ಇಟ್ ಈಸ್ ಟೇಲ್ ಆಗತ್ತೆ, ಇದು ರಾಂಗ್. ದ ಡಾಗ್ ವ್ಯಾಗ್ಡ್ ಅಪಾಸ್ಟ್ರಫಿ ಇಲ್ದೇನೆ ಇಟ್ಸ್ ಟೇಲ್. ನಾಯಿ ಅದರ ಬಾಲವನ್ನ ಅಲ್ಲಾಡಿಸ್ತು. ಸೊ ಇದಿಷ್ಟು ಕಾಮನ್ ಮಿಸ್ಟೇಕ್ಸ್ಗಳು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿ ಇದೆ. ಒಂದು ಚಿಕ್ಕ ಸ್ಟೋರಿಯನ್ನ ಕೊಟ್ಟಿದ್ದೀನಿ. ನೀವು ಇದನ್ನ ಕಲ್ತು ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಇದು ನಿಮಗೆ ಪ್ರಾಕ್ಟೀಸ್ ಆಕ್ಟಿವಿಟಿ ಆಗಿರುತ್ತೆ. ಮೊದಲು ಇದರ ಮೀನಿಂಗ್ ಏನು ಅನ್ನೋದನ್ನ ನೋಡ್ಬಿಡೋಣ. ಅ ವಿಸಿಟ್ ಟು ದ ಝೂ. ಈ ಸ್ಟೋರಿ ಏನಿದೆಯಲ್ಲ ಅದು ಒಂದು ಝೂಗೆ ಭೇಟಿ ಕೊಟ್ಟಿರೋದ್ರ ಬಗ್ಗೆ ಇದೆ. ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಯೆಸ್ಟರ್ಡೇ ರವಿ ಅಂಡ್ ಐ ವೆಂಟ್ ಟು ದ ಝೂ. ನಿನ್ನೆ ನಾನು ಮತ್ತೆ ರವಿ ಝೂಗೆ ಹೋಗಿದ್ವಿ. ಇಲ್ಲಿ ರೂಲ್ನ ನೋಡಿ, ರವಿ ಅಂಡ್ ಐ, ರವಿ ಮತ್ತೆ ನಾನು. ಕನ್ನಡದಲ್ಲಿ ನಾವು ಎರಡೂ ತರ ಹೇಳ್ಬೋದು. ನಿನ್ನೆ ನಾನು ಮತ್ತೆ ರವಿ ಝೂಗೆ ಹೋಗಿದ್ವಿ, ಅಥವಾ ನಿನ್ನೆ ರವಿ ಮತ್ತೆ ನಾನು ಝೂಗೆ ಹೋಗಿದ್ವಿ. ಇಲ್ಲ ಆ ಕಡೆ ಈ ಕಡೆ ಮಾಡ್ಬೋದು ಕನ್ನಡದಲ್ಲಾದ್ರೆ. ಬಟ್ ಇಂಗ್ಲಿಷಲ್ಲಿ ಯೆಸ್ಟರ್ಡೇ ಐ ಅಂಡ್ ರವಿ ವೆಂಟ್ ಟು ದ ಝೂ ಅಂದ್ರೆ ರಾಂಗ್. ಐ ಅಂಡ್ ರವಿ ಅಂತ ಹೇಳೋ ಹಾಗಿಲ್ಲ. ಐ ಯಾವಾಗ್ಲೂ ಕೂಡ ಕೊನೆಯಲ್ಲಿ ಇರಬೇಕು. ರವಿ ಅಂಡ್ ಐ ವೆಂಟ್ ಟು ದ ಝೂ. ಅಥವಾ ಇನ್ನೂ 2-3 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ರವಿ, ಕಿರಣ್, ಸುಮಾ, ಇವರೆಲ್ಲರ ಹೆಸರು ಹೇಳೋದಾದ್ರೆ ಯೆಸ್ಟರ್ಡೇ ರವಿ, ಕಿರಣ್, ಸುಮಾ ಅಂಡ್ ಐ ವೆಂಟ್ ಟು ದ ಝೂ. ಐ ಯಾವಾಗ್ಲೂ ಕೊನೆಯಲ್ಲೇ ಬರಬೇಕು. ಇದನ್ನ ಉಲ್ಟಾ ಮಾಡೋ ಹಾಗಿಲ್ಲ. ಯೆಸ್ಟರ್ಡೇ ಐ ಅಂಡ್ ರವಿ ವೆಂಟ್ ಟು ದ ಝೂ ಅಂತ ಹೇಳೋ ಹಾಗಿಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನ, ವೆರಿ ಇಂಪಾರ್ಟೆಂಟ್. ಯೆಸ್ಟರ್ಡೇ ರವಿ ಅಂಡ್ ಐ ವೆಂಟ್ ಟು ದ ಝೂ. ನಿನ್ನೆ ರವಿ ಮತ್ತೆ ನಾನು ಝೂಗೆ ಹೋಗಿದ್ವಿ. ವಿ ವರ್ ಎಕ್ಸೈಟೆಡ್ ಟು ಸಿ ದ ಅನಿಮಲ್ಸ್. ನಾವು ಪ್ರಾಣಿಗಳನ್ನ ನೋಡೋದಕ್ಕೆ ಎಕ್ಸೈಟ್ ಆಗಿದ್ವಿ. ಮೈ ಫೇವರೇಟ್ ಅನಿಮಲ್ ಇಸ್ ದ ಲಯನ್ ಅಂಡ್ ಹಿಸ್ ಫೇವರೇಟ್ ಇಸ್ ದ ಎಲಿಫೆಂಟ್. ನನ್ನ ಫೇವರೇಟ್ ಅನಿಮಲ್ ಸಿಂಹ, ಹಾಗೆ ಅವನ ಫೇವರೇಟ್ ಅನಿಮಲ್ ಆನೆ. ಇಲ್ಲಿ ನಾವು ಯಾವ್ದನ್ನ ಜಾಸ್ತಿ ಅಬ್ಸರ್ವ್ ಮಾಡಬೇಕು? ವಿ, ಮೈ, ಹಿಸ್. ಇದನ್ನ ನಾವು ಏನ್ ಕಲ್ತಿದೀವೋ ಈ ಲೆಸನ್ ಅಲ್ಲಿ ಅದನ್ನ ನಾವು ಜಾಸ್ತಿ ಅಬ್ಸರ್ವ್ ಮಾಡ್ಬೇಕಿಲ್ಲಿ. ವೆನ್ ವಿ ರೀಚ್ಡ್ ದ ಲಯನ್ಸ್ ಕೇಜ್, ದ ಲಯನ್ ಲುಕ್ಡ್ ಸ್ಟ್ರೇಟ್ ಎಟ್ ಅಸ್. ನಾವು ಸಿಂಹದ ಪಂಜರದ ಹತ್ರ ರೀಚ್ ಆದಾಗ ಅದು ನಮ್ಮನ್ನ ದಿಟ್ಟಿಸಿ ನೋಡ್ತು. ದ ಲಯನ್ ಲುಕ್ಡ್ ಸ್ಟ್ರೇಟ್ ಎಟ್ ಅಸ್. ಇಲ್ಲಿ ನೋಡಿ, ಲಯನ್ಸ್ LION ಅಪಾಸ್ಟ್ರಫಿ ಎಸ್ ಅಂದ್ರೆ ಸಿಂಹದ. ಇವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅದರ ಅಥವಾ ಇದರ, ಅಪಾಸ್ಟ್ರಫಿ ಇಲ್ಲ. ಅಪಾಸ್ಟ್ರಫಿ ಹಾಕಿದ್ರೆ ಇಟ್ ಈಸ್ ಅಥವಾ ಇಟ್ ಹ್ಯಾಸ್ ಅಂತ ಆಗತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಲಯನ್ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಇದೆ, ಆದ್ರೆ ಇಲ್ಲಿ ಸಿಂಹದ ಹೇಗಾಗತ್ತೆ?
ಈಗ ಲಯನ್ಸ್ ಅಪೋಸ್ಟ್ರಫಿ ಹಾಕ್ದೇನೆ ಬರ್ದ್ರೆ ಏನಾಗುತ್ತೆ, ಸಿಂಹಗಳು ಅಂತ ಆಗತ್ತೆ. ಲಯನ್ ಅಂದ್ರೆ ಸಿಂಹ, ಲಯನ್ಸ್ ಅಂದ್ರೆ ಸಿಂಹಗಳು ಪ್ಲೂರಲ್. ಅದೇ ಅಪೋಸ್ಟ್ರಫಿ ಎಸ್ ಹಾಕಿದಾಗ ಸಿಂಹದ, ಲಯನ್ಸ್ ಸಿಂಹದ. ಅರ್ಥ ಆಯ್ತಾ ಡಿಫರೆನ್ಸ್? ವೆನ್ ವಿ ರೀಚ್ ದ ಲಯನ್ಸ್ ಕೇಜ್, ದ ಲಯನ್ ಲುಕ್ಡ್ ಸ್ಟ್ರೇಟ್ ಎಟ್ ಅಸ್. ಇಟ್ಸ್ ರೋರ್ ವಾಸ್ ಲೌಡ್. ಇಲ್ಲಿ ನೋಡಿ, ಇಟ್ಸ್ ರೋರ್ ವಾಸ್ ಲೌಡ್. ಇಲ್ಲಿ ಅಪೋಸ್ಟ್ರಫಿ ಎಸ್ ಇಲ್ಲ. ಇಟ್ಸ್ ಅಂದ್ರೆ ಅದರ ಗರ್ಜನೆ ದೊಡ್ಡದಾಗಿತ್ತು. ಇಟ್ಸ್ ರೋರ್ ವಾಸ್ ಲೌಡ್. ದ ಲಯನ್ ಇಸ್ ಸ್ಕೇರಿ, ರವಿ ಸೆಡ್, ಬಟ್ ಇಟ್ಸ್ ಆಲ್ಸೋ ಅಮೇಜಿಂಗ್. ರವಿ ಏನ್ ಹೇಳ್ತಾನೆ, ದ ಲಯನ್ ಇಸ್ ಸ್ಕೇರಿ, ಆ ಸಿಂಹವನ್ನ ನೋಡಿದ್ರೆ ಭಯ ಆಗತ್ತೆ, ಆದ್ರೆ ಚೆನ್ನಾಗಿದೆ ಕೂಡ. ಇಲ್ಲಿ ನೋಡಿ, ಬಟ್ ಇಟ್ ಈಸ್ ಆಲ್ಸೋ ಅಮೇಜಿಂಗ್. ಅಪೋಸ್ಟ್ರಫಿ ಬಂದಿದೆ. ಇಟ್ ಈಸ್ ಆಲ್ಸೋ ಅಮೇಜಿಂಗ್. ಅದನ್ನ ಶಾರ್ಟ್ ಆಗಿ ಇಟ್ಸ್ ಅಂತ ಬರೆದಿದ್ದೀವಿ. ನೆಕ್ಸ್ಟ್ ವಿ ಸಾ ದ ಎಲಿಫೆಂಟ್ಸ್. ನಂತರ ನಾವು ಆನೆಗಳನ್ನ ನೋಡಿದ್ವಿ. ಒನ್ ಎಲಿಫೆಂಟ್ ಸ್ಪ್ರೇಡ್ ವಾಟರ್ ಆನ್ ಮೀ ವಿತ್ ಇಟ್ಸ್ ಟ್ರಂಕ್. ಇಲ್ಲಿ ಮೀ ನೋಡಿ ಆಬ್ಜೆಕ್ಟ್ ಆಗಿ ಯೂಸ್ ಆಗ್ತಾ ಇದೆ. ಒಂದು ಆನೆ ನನ್ನ ಮೇಲೆ ನೀರನ್ನ ಸ್ಪ್ರೇ ಮಾಡ್ತು ವಿತ್ ಇಟ್ಸ್ ಟ್ರಂಕ್. ಇಟ್ಸ್ ಅಂದ್ರೆ ಯಾವ್ದರ, ಆನೆಯ. ರವಿ ಲಾಫ್ಡ್ ಅಂಡ್ ಸೆಡ್, ಇಟ್ ಲೈಕ್ಸ್ ಯು, ಹಿ ಗೇವ್ ದ ಎಲಿಫೆಂಟ್ ಅ ಬನಾನಾ. ಆತರ ನೀರನ್ನು ಸ್ಪ್ರೇ ಮಾಡಿದಾಗ ರವಿ ನಗ್ತಾ ಹೇಳ್ತಾನೆ, ಇಟ್ ಲೈಕ್ಸ್ ಯು, ಅದ್ ನಿನ್ನನ್ನ ಇಷ್ಟಪಟ್ಟಿದೆ. ಹಿ ಗೇವ್ ದ ಎಲಿಫೆಂಟ್ ಅ ಬನಾನಾ, ಅವನು ಆನೆಗೆ ಒಂದು ಬಾಳೆಹಣ್ಣನ್ನ ಕೊಡ್ತಾನೆ. ಲೇಟರ್ ವಿ ಮೆಟ್ ರಾಧಾ ಎಟ್ ದ ಬರ್ಡ್ ಸ್ಯಾಂಕ್ಚುರಿ. ಆಮೇಲೆ ನಾವು ರಾಧಾಳ್ನ ಮೀಟ್ ಆದ್ವಿ. ಎಲ್ಲಿ? ಬರ್ಡ್ ಸ್ಯಾಂಕ್ಚುರಿಯಲ್ಲಿ, ಅಂದ್ರೆ ಪಕ್ಷಿಧಾಮದಲ್ಲಿ ರಾಧಾಳ್ನ ಮೀಟ್ ಆದ್ವಿ. ಶಿ ವಾಸ್ ಫೀಡಿಂಗ್ ದ ಪ್ಯಾರೆಟ್ಸ್. ಅವಳು ಗಿಳಿಗಳಿಗೆ ಆಹಾರವನ್ನ ತಿನ್ನಿಸ್ತಾ ಇದ್ಲು. ದಿಸ್ ಪ್ಯಾರೆಟ್ ಲೈಕ್ಸ್ ಸರ್, ಐ ಸೆಡ್. ಈ ಗಿಳಿ ಅವಳನ್ನ ಇಷ್ಟಪಟ್ಟಿದೆ ಅಂತ ನಾನು ಹೇಳಿದೆ. ಬಿಫೋರ್ ಲೀವಿಂಗ್, ರವಿ, ರಾಧಾ ಅಂಡ್ ಐ ಸ್ಯಾಟ್ ನಿಯರ್ ಎ ಟೇಬಲ್ ಟು ಈಟ್ ಸ್ನಾಕ್ಸ್. ಹೊರಡೋದಕ್ಕೆ ಮುಂಚೆ ರವಿ, ರಾಧಾ ಮತ್ತೆ ನಾನು ಒಂದು ಟೇಬಲ್ ಹತ್ರ ಕುತ್ಕೊಂಡ್ವಿ ಸ್ನಾಕ್ಸ್ ಅನ್ನ ತಿನ್ನೋದಕ್ಕೆ. ದೇ ಬ್ರಾಟ್ ಸ್ಯಾಂಡ್ವಿಚಸ್ ಅಂಡ್ ಐ ಬ್ರಾಟ್ ಜ್ಯೂಸ್. ಅವರು ಸ್ಯಾಂಡ್ವಿಚಸ್ ಅನ್ನ ತಂದಿದ್ರು, ನಾನು ಜ್ಯೂಸ್ ಅನ್ನ ತಂದಿದ್ದೆ. ದಿಸ್ ಜ್ಯೂಸ್ ಇಸ್ ಮೈನ್. ನಾನು ಹೇಳಿದೆ ಈ ಜ್ಯೂಸ್ ನನ್ನದು, ಆದ್ರೆ ನಾವು ಅದನ್ನು ಶೇರ್ ಮಾಡ್ಕೋಬಹುದು. ದೇರ್ ಸ್ಯಾಂಡ್ವಿಚಸ್ ವರ್ ಡೆಲಿಷಿಯಸ್ ಅಂಡ್ ಐ ಥ್ಯಾಂಕ್ ದೆಮ್. ಅವ್ರು ತಂದಿರುವಂತಹ ಸ್ಯಾಂಡ್ವಿಚಸ್ ತುಂಬಾ ಚೆನ್ನಾಗಿತ್ತು, ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿದೆ. ನಾನು ಆಗ್ಲೇ ಹೇಳಿದ್ನಲ್ವ ರೂಲ್, ಐ ಯಾವಾಗ್ಲೂ ಕೊನೆಯಲ್ಲಿ ಬರ್ಬೇಕು ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ರವಿ, ರಾಧಾ ಅಂಡ್ ಐ ಸ್ಯಾಟ್ ನಿಯರ್ ಎ ಟೇಬಲ್. ಐ, ರವಿ ಅಂಡ್ ರಾಧಾ ಅಲ್ಲ, ರವಿ, ರಾಧಾ ಅಂಡ್ ಐ. ಕೊನೆಯದಾಗಿ, ದ ವಿಸಿಟ್ ಟು ದ ಝೂ ವಾಸ್ ಸೋ ಮಚ್ ಫನ್. ಆ ಝೂಗೆ ಭೇಟಿ ನೀಡಿದ್ದು ತುಂಬಾ ಚೆನ್ನಾಗಿತ್ತು. ಇಟ್ ವಿಲ್ ಆಲ್ವೇಸ್ ಬಿ ಅ ಸ್ಪೆಷಲ್ ಮೆಮೊರಿ ಫಾರ್ ಅಸ್. ಇದು ಯಾವಾಗಲೂ ಕೂಡ ನಮಗೆ ಒಂದು ಸ್ಪೆಷಲ್ ಮೆಮೊರಿ ಆಗಿರುತ್ತೆ. ಸೊ ಈ ಶಾರ್ಟ್ ಸ್ಟೋರಿಯಲ್ಲಿ ನಾವು ಇವತ್ತು ಏನ್ ಕಲ್ತಿದೀವೋ ಈ ಲೆಸನ್ ಅಲ್ಲಿ, ಅದೆಲ್ಲವನ್ನ ಕೂಡ ಕವರ್ ಮಾಡಿದ್ದೀನಿ. ಸೊ ಪ್ರಾಕ್ಟೀಸ್ ಆಕ್ಟಿವಿಟಿ ಏನು? ನೀವು ಈ ಸ್ಟೋರಿಯನ್ನ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಮೊದಲು ಇದರ ಕನ್ನಡ ಮೀನಿಂಗ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಒಂದೊಂದೇ ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕೊನೆಯದಾಗಿ ಹೋಲ್ ಸ್ಟೋರಿನ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಅರ್ಥ ಆಯ್ತಲ್ವಾ? ಹೇಗೆ ನೆನ್ಪಿಟ್ಕೋಬೇಕು? ನೀವು ಅದನ್ನ ವಿಜುವಲೈಸ್ ಮಾಡಬೇಕು. ಆಗ ಮಾತ್ರ ಈ ಸ್ಟೋರಿಯನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಮೊದಲು ನೋಡ್ಕೊಂಡು ಒಂದು 4-5 ಸಲ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ವಾಯ್ಸ್ ರೆಕಾರ್ಡ್ ಮಾಡುವಾಗ ನೋಡ್ದೇನೆ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನೀವು ನೋಡ್ತಾನೆ ಮಾಡ್ತಾ ಹೋದ್ರೆ ಆ ಸೆಂಟೆನ್ಸ್ ಗಳನ್ನ, ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ನೀವು 4 ವಾಕ್ಯ ಆದ್ರೂ ಓಕೆ, ನೋಡ್ದೇನೆ ಪ್ರಾಕ್ಟೀಸ್ ಮಾಡಿ ಹೇಳ್ಬೇಕು. ನೀವು ವಾಯ್ಸ್ ರೆಕಾರ್ಡ್ ಮಾಡುವಾಗ ಪ್ರೊನೌನ್ಸಿಯೇಷನ್ ರಾಂಗ್ ಆಗ್ಬೋದು, ಅಥವಾ ಯಾವುದೇ ಒಂದು ವರ್ಡ್ ಮಿಸ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ, ಅದು ಇಂಪಾರ್ಟೆಂಟ್ ಅಷ್ಟೇ. ಸೊ ಸ್ಟಾರ್ಟಿಂಗ್ ಅಲ್ವಾ, ನಾನು ಅದಕ್ಕೆ ಸಿಂಪಲ್ ಆಗಿರುವಂತ ಒಂದು ಸ್ಟೋರಿಯನ್ನ ಕೊಟ್ಟಿದ್ದೀನಿ. ಲೆಸನ್ಗಳಾಗ್ತಾ ಹೋದಾಗೆ ಅದರ ಕಾಂಪ್ಲೆಕ್ಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇಗ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.